ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಸಿಕ್ಕೊಂಡು ಬಿದ್ದಿದ್ದಾರೆ ಈಗಾಗಲೇ. ಈ ರೀತಿ ಮಾಡಿರೋದು ಒಬ್ಬ ಸ್ಟಾರ್ ಆಗಿ ಎಷ್ಟರ ಮಟ್ಟಿಗೆ ಸರಿ ಅಂತ? ಅವ್ರಿಗೆ ಮಾಡಕ್ಕೆ ಅಷ್ಟು ಮೀಟರ್ ಇಲ್ಲ ಸರ್. ನೋಡಕ್ ಆಗಿರುತ್ತೆ ಮನ್ಸ ಒಳ್ಳೆ ಮನ್ಸನೇ, ಅಷ್ಟು ಅವ್ರು ಮಾಡಕ್ಕೆ ಇದಿರಲ್ಲ. ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅನ್ನೋ ಒಂದು ಧೈರ್ಯನ ಅಥವಾ ದುಡ್ಡಿನ ಮದಾನ ಅಂತೀರಾ ಇದು? ಅಭಿಮಾನಿಗಳು ಇಂಥವಕ್ಕೆಲ್ಲ ಯಾರು ಸಪೋರ್ಟ್ ಮಾಡಲ್ಲ. ಅವ್ರ ಅಭಿಮಾನಿಗಳಾಗಿರೋರು ಅವ್ನು ಒಳ್ಳೇದು ಬಯಸ್ತಾರೆ, ಕೆಟ್ಟದ್ದು ಬಯಸ್ತಾರೆ. ರಾಜ್ಕುಮಾರ್ ಅಂತ ಫ್ಯಾಮಿಲಿಯವರು ಅಭಿಮಾನಿಗಳು ದೇವರು. ಅವರು ಇವ್ರ ಅಭಿಮಾನಿಗಳು ಇಂಥವ್ರು ಇಟ್ಕೊಂಡ್ರೆ ದೇವ್ರು ಅನ್ನಕ್ಕಾಗುತ್ತೆ? ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕೆ ಹೊರತು ಈ ತರ ಎಲ್ಲ. ಈಗ ಸಡನ್ ಆಗಿ ಇಷ್ಟು ಕೋಟಿಗಟ್ಟಲೆ ದುಡ್ಡು ಬಂದಾಗ ಆ ದುರಂಕಾರ ಮದನ ಮುಂದೆ ಕೇವಲ ಒಂದು ಮೆಸೇಜ್ಗೋಸ್ಕರ ಮರ್ಡರ್ ಅಂತಂದರೆ ಎಷ್ಟರ ಮಟ್ಟಿಗೆ ಈ ನಮ್ಮ ನಟರು ಒಂದು ಇವರು ಹೀರೋಗಳ ಅಥವಾ ವಿಲನ್ಗಳ ಅನ್ನೋದು ಇಲ್ಲಿ ತಿಳಿತಾ ಇಲ್ಲ. ಈಗಾಗಲೇ ಕೊಲೆ ಕೇಸ್ ನಡಿ ನಟ ದರ್ಶನ್ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದು, ಈಗ ಇದೇ 20ನೇ ತಾರೀಕಿನಂದು ದರ್ಶನ್ ಅವರ ಕೇಸ್ನ ಒಂದು ಭಾಗ ಇತ್ಯರ್ಥವಾಗೋದಿದೆ. ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೇಳ್ಕೊಂಬರೋಣ ಬನ್ನಿ. ಕಳನಟ ನಮ್ಮ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ದರ್ಶನ್ ಅವರು ಇವತ್ತು ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇಲ್ಲಿ ಸರಿ ತಪ್ಪು ಪ್ರಶ್ನೆ ಬರಲ್ಲ. ಫಸ್ಟ್ ಆಫ್ ಆಲ್ ಬೇಸಿಕ್ಲಿ ಅವರು ರೇಣುಕಾಸ್ವಾಮಿ ಅವರು ಮೆಸೇಜ್ ಕಳಿಸಿದ್ದು ಬೇಸಿಕ್ ತಪ್ಪದು, ಅದೇ ತಪ್ಪು ನನ್ನ ಪ್ರಕಾರ. ಅದ್ರ ಮೇಲೆ ಇವ್ರು ರಿಯಾಕ್ಟ್ ಮಾಡಬೇಕಿದ್ದು ಆ್ಯಸ್ ಅ ಹೀರೋ. ಇಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ಕೊಂಡು ಯು ಶುಡಂಟ್ ಹ್ಯಾವ್ ಡನ್ ದ್ಯಾಟ್. ಆ ಥರ ಒಂದು ಸಾಯಿಸೋ ಮಟ್ಟಿಗೆ ಹೋಗಬಾರ್ದಿತ್ತು. ಅದು ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಒಂಥರ ಅವಮಾನದ ಪರಿಸ್ಥಿತಿಲಿ ಬಂದು ನಿಂತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಬಟ್ ದ ಗಿಲ್ಟಿ ಶುಡ್ ಬಿ ಪನಿಷ್ಡ್. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ದರ್ಶನ್ ಆಗಲಿ ಯಾರೇ ಆಗಲಿ. ಕಳನಟ ಮಗ ಅಂದಿದ ತಕ್ಷಣ ಅವರು ಕಳನಟರಲ್ಲ, ಅವರು ನಟರಾಗಿ ನಮಗೆಲ್ರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಂಥ ದರ್ಶನ್ ಅವರು ಇವತ್ತು ಈ ಕೃತ್ಯ ಮಾಡಿ ಬಂದು ಈ ಜಾಗದಲ್ಲಿ ಜೈಲಲ್ಲಿ ಹೋಗಿ ನಿಂತಿದ್ದಾರೆ ಅಂದರೆ ಮುಂದಿನ ಜನ್ರೇಷನ್ಗೆ ಏನು ಅವರು ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಯಾಕಂದರೆ ಈ ಕಾಲದ ಮಕ್ಕಳು ಈ ರೋಲ್ ಮಾಡೆಲ್ಸ್ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರು ಇಂಥವ್ರನ್ನೆಲ್ಲ ನೋಡಿ ಅಂತಂಥ ಒಳ್ಳೆ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ, ಒಳ್ಳೆ ವ್ಯಾಲ್ಯೂಸ್ನ ಅಳವಡಿಸ್ಕೊಂಡಿದ್ದೀವಿ ನಾವು. ಬಟ್ ಈ ಕಾಲದ ಮಕ್ಕಳು ಈ ಥರ ಹೀರೋಗಳು ನೋಡಿ ಏನು ಸಂಸ್ಕೃತಿ ಕಲಿತಾರೆ? ವಾಟ್ ಈಸ್ ದಟ್ ಕಲ್ಚರ್ ದಿಸ್ ಪೀಪಲ್ ಆರ್ ಗಿವಿಂಗ್ ಟು ಅವರ್ ಯಂಗರ್ ಜನ್ರೇಷನ್? ಅದನ್ನು ನಾವೆಲ್ಲ ತುಂಬ ಯೋಚನೆ ಮಾಡಬೇಕಾಗಿರೋವಂಥದ್ದು. ಯಾರು ಹೀರೋ ಅನ್ಸ್ಕೊತಾರೆ, ಬರೀ ಫಿಲಮಲ್ಲಿ ಹೀರೋ ಆಗೋವಂಥದ್ದಲ್ಲ, ನಿಜ ಜೀವನದಲ್ಲೂ ಹೀರೋ ಆಗಿ ಕೆಲವು ವ್ಯಾಲ್ಯೂಸ್ನ ಮಕ್ಕಳಿಗೆ ಮುಂದಿನ ಜನ್ರೇಷನ್ಗೆ ಹೇಳೋವಂಥದ್ದು ತುಂಬ ಮುಖ್ಯ ಆಗುತ್ತೆ. ಅವ್ರು ಮಾಡಿರೋದು ಪರ್ಸ್ನಲ್ ಇರ್ಬೋದು, ಅವ್ರವ್ರ ಲೈಫಿಗೆ ಸಂಬಂಧಪಟ್ಟಿರೋದು. ಬಟ್ ಇದು ಅವರು ಆರ್ಡಿನರಿ ವ್ಯಕ್ತಿ ಅಲ್ಲ, ಅವರು ಈಸ್ ಅ ಪಬ್ಲಿಕ್ ಫಿಗರ್. ಸೊ ನ್ಯಾಚುರಲಿ ಅವ್ರು ಹೆಂಗಿರಬೇಕು ಹಾಗೇ ಇರಬೇಕಿತ್ತು. ಅವ್ರು ಏನು ಕೃತ್ಯ ಮಾಡಿದ್ದಾರೆ, ಆ ಗ್ಯಾಂಗ್ ಕಟ್ಕೊಳ್ಳೋವಂಥದ್ದು, ಅವ್ರಿಗೋಗಿ ಇವ್ರು ಬಹುಶಃ ಮಾಡದೇ ಇರ್ಬೋದು. ಬಟ್ ಇವರು ಹೋಗಿ ಅವ್ರಿಗೆ ಹಿಡ್ಕೊಂಬ ಅಂತ ಏನೋ ಹೇಳಿರ್ಬೋದು. ಅದು ಈ ಅತಿರೇಕಕ್ಕೆ ಹೋಗಿ ಈ ಥರ ಒಂದು ಆಗಿದೆ. ಬಟ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಇಟ್ಸ್ ನಾಟ್ ಗುಡ್ ನನ್ನ ಪ್ರಕಾರ. ಸೊ ತುಂಬ ಏನು ಹೇಳಬೇಕು ಅಂತಂದರೆ ಏನು ಹೇಳೋದು ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಶುಡಂಟ್ ಹ್ಯಾವ್ ಹ್ಯಾಪನ್ಡ್. ಅವರು ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅಥವಾ ಸರ್ಕಾರ ಆಗಲಿ, ಅಥವಾ ದರ್ಶನ್ ಕಡೆಯವರಿಂದನೇ ಏನು ನ್ಯಾಯ ಕೊಡಬೇಕು ಅದನ್ನು ಕೊಡಿಸ್ಬೇಕು ಅವರು. ಅದು ನನ್ನ ಅಭಿಪ್ರಾಯ. ಕೇವಲ ಒಂದು ಮೆಸೇಜ್ಗೋಸ್ಕರ ಇನ್ನೊಬ್ಬರು ಪ್ರಾಣ ತೆಗೆಯೋದು ಅದು ತಪ್ಪು ಮೇಡಮ್. ಇನ್ನೊಂದು, ಈಗ ಒಂದು ಜೀವನ ಹುಟ್ಟಿಸೋ ಹಕ್ಕಿಲ್ಲ ಅಂದರೆ ಕೊಲ್ಲೋ ಹಕ್ಕು ನಮಗಿಲ್ಲ ಅಂದಮೇಲೆ, ಈಗ ತುಂಬು ಗರ್ಭಿಣಿ ಅವ್ರ ವೈಫು, ಈಗ ಅವರು ಒಂದು ಇದೇನು ಮುಂದಿನ ಗತಿ ಏನು ಅವ್ರದ್ದು ಪಾಪ ಅಂತ? ಇಲ್ಲಿ ಅವರು ಬಹುಶಃ ಸಾಯಿಸಬೇಕು ಅಂತ ಅವ್ರನ್ನ ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಬೇಕು ನಾವು. ಇಲ್ಲಿ ಅವ್ರನ್ನ ಸಾಯಿಸಬೇಕು ಅಂತ ಹೊಡೆದಿರೋದಲ್ಲ, ಹೊಡೆಯುವಾಗ ಅವ್ರು ಸತ್ತೋಗಿರೋದು. ಅದು ಆ್ಯಕ್ಚುಲಿ ದಟ್ ಈಸ್ ದ ಪಾಯಿಂಟ್ ಇಯರ್. ಬಹುಶಃ ಇವರು ಅವ್ರನ್ನ ಬೆದರ್ಸೋಕ್ಕೆ ಕರ್ಕೊಂಡು ಬಂದಿರ್ತಾರೆ. ಬಟ್ ಅದೆಷ್ಟು ಕೋರ್ಗೋಯ್ತು ಅಂತಂದರೆ ಅವರು ಹೊಡೆಯೋ ಇದರಲ್ಲಿ ಅವ್ರು ಸತ್ತೋಗಿದ್ದಾರೆ ಪಾಪ. ಬಟ್ ವಾಟ್ ಎವರ್ ಹಸ್ ಹ್ಯಾಪನ್ಡ್ ಇಸ್ ನಾಟ್ ಗುಡ್. ಇದೆಲ್ಲ ಈ ಸಮಾಜಕ್ಕೆ ಇದೆಲ್ಲ ಬೇಕಿಲ್ಲ. ಬಿಕಾಸ್ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ. ಒಂದು ಕಂಪ್ಲೇಂಟ್ ಕೊಡ್ಬೋದಿತ್ತು, ಅಥವಾ ಇನ್ನೇನೋ ಒಂದು ಬಂದು ಬಾಯಿ ಮಾತಲ್ಲೇ ಹೆದರಿಸಿ ಮಾಡಿ ಕಳಿಸ್ಬೋದಿತ್ತು. ಬಟ್ ನನಗೆ ಅದಕ್ಕೆ ಇದಿದೆ, ನಂಗೆ ಐ ಆಮ್ ಅ ವೆರಿ ಗುಡ್ ಹೀರೋ, ನಾನು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಈ ಥರ ಎಲ್ಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದು ದರ್ಶನ್ ಅವ್ರದ್ದು ಡೆಫಿನೆಟ್ಲಿ ತಪ್ಪು. ಫಸ್ಟ್ ಥಿಂಗ್ ರೇಣುಕಾಸ್ವಾಮಿ ಅವರು ಮೆಸೇಜ್ ಕಳಿಸಿದ್ರೆ ಅದು ಬೇಸಿಕ್ ತಪ್ಪು. ಎರಡನೇದು, ಇವರು ಒಂದು ಬೆದರಿಸಿ ಕಳಿಸ್ಬೋದಿತ್ತು. ಬಟ್ ಅದನ್ನು ಮೀರಿ ಅವ್ರಿಗೆ ಹಿಂಸೆ ಕೊಟ್ಟು ಈ ಥರ ಎಲ್ಲ ಮಾಡಿರೋದು ಇನ್ನೊಂದು ತಪ್ಪು. ಡೆಫಿನೆಟ್ಲಿ ಪೊಲೀಸ್ ಅವರು ತಪ್ಪಿದೆ, ಎರಡೂ ಕಡೆನೂ ತಪ್ಪಾಗಿದೆ.
ಅವ್ರದ್ದು ಇದು ಫಸ್ಟು ಏನು ಕೇಸ್ ಅಲ್ಲ. ಈ ಹಿಂದೆ ವೈಫಿಗೆ ಹೊಡೆದಿದ್ರು, ಆನಂತರ ನಿರ್ಮಾಪಕರೊಟ್ಟಿಗೆ ಲಫ್ಡ ಇತ್ತು. ಎಷ್ಟೋ ಈ ರೀತಿ ಕೇಸ್ಗಳಲ್ಲಿ ದರ್ಶನ್ ಅವಾಗ ಮುನ್ನೆಲೆಗೆ ಬರ್ತಾನೆ ಇದ್ರು. ಬಟ್ ಇದು ಒಂದು ಸ್ಟ್ರಾಂಗ್ ಆಯಿತು ಕೇಸ್ ಅವ್ರ ಮೇಲೆ. ಇವರು ರೀಲಲ್ಲಿ ಒಳ್ಳೆ ಜನರಿಗೆ ಎಷ್ಟೆಲ್ಲ ಹೇಳ್ತಾರೆ, ಹೀಗೆ ಹಾಗಿರಬೇಕು ಹೀಗಿರಬೇಕು ಅಂತ. ಬಟ್ ರಿಯಲ್ ಲೈಫಲ್ಲಿ ಯಾಕೆ ಆ ರೀತಿ ಅಂತ ಏನು ಹೇಳ್ಬೇಕು? ಹೌದು ಹೌದು, ದುಡ್ಡಿನ ಮದನೆ. ಯಾಕಂದ್ರೆ ಏನು ಇಲ್ಲದೆ ಇರೋರು ಏನು ಇಲ್ಲದೆ ಬಂದಿರೋರು ಈಗ ಸಡನ್ ಆಗಿ ಇಷ್ಟು ಕೋಟಿಗಟ್ಟಲೆ ದುಡ್ಡು ಬಂದಾಗ ಆ ದುರಂಕಾರ ಆ ಮದ ಅನ್ನೋದು ಬಂದೇ ಬರುತ್ತೆ. ನಾವು ಆ್ಯಕ್ಚುಲಿ ಲಂಡನ್ಗೆ ಹೋಗಿದ್ದಾಗ ದರ್ಶನ್ ಅವರು ಅಲ್ಲಿ ಬಂದಿದ್ದರು. ಸೊ ಪರ್ಸ್ನಲಿ ನಾವು ಅವರನ್ನು ಮೀಟ್ ಮಾಡಿದ್ವಿ. ನನಗೆ ಅಲ್ಲಿ ಕೇಳ್ಪಟ್ಟಿದ್ದೇನು ಅಂದರೆ ಕ್ಯಾಸಿನೋದಲ್ಲಿ ಆಟ ಆಡಿ 25 ಲಕ್ಷ ಕಳ್ಕೊಂಡಿದ್ರು. ಸೊ ಐ ಮೀನ್ ಅದು ನನಗೆ ಅವರು ದರ್ಶನ್ ಫ್ರೆಂಡ್ ಒಬ್ಬರು ನಮ್ಗೆ ಸುಮ್ಮನೆ ಪರಿಚಯದಸ್ತರು. ಸೊ ಅಲ್ಲಿ ಸಿಕ್ಕಿದಾಗ ಅವ್ರು ಹೇಳ್ತಿದ್ರು, ಏನಿಲ್ಲಿ ಅಂದರೆ ಇಲ್ಲ 3 ದಿನಕ್ಕೆ ಬಂದಿದ್ದಾರೆ ಲಂಡನ್ಗೆ. ಏನಕ್ಕೆ ಅಂದರೆ ಕ್ಯಾಸಿನೋದಲ್ಲಿ ಆಟ ಆಡೋಕ್ಕೆ. ಎಷ್ಟು ಆಟ ಆಡ್ತಾರೆ ಒಂದು ದಿನಕ್ಕೆ? 25 ಲಕ್ಷ ಆಟ ಆಡ್ತಾರೆ. ಇವರು ಜಾಹೀರಾತುಗಳಲ್ಲೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಹೇಳ್ತಾರೆ, ಇದನ್ನ ಆಡುವಾಗ ಸ್ವಲ್ಪ ಜೋಕಿಯಾಗಿರಿ, ಇದು ಒಳ್ಳೇದಲ್ಲ, ಹಾಗೆ ಹೀಗೆಲ್ಲ ಹೇಳ್ತಾರೆ. ಬಟ್ ಮಾತಾಡೋದೆಲ್ಲ ಒಳ್ಳೆ ವಿಚಾರಗಳನ್ನ, ಮತ್ತು ಮಾಡೋದು ಯಾಕಿಂತ ಅನಾಚಾರ ಕೆಲಸಗಳನ್ನ. 25 lakhs ಇನ್ ಒನ್ ಡೇ. ಒಂದು ದಿನಕ್ಕೆ 25 ಲಕ್ಷ ಖರ್ಚು ಮಾಡ್ತಾರೆ ಅಂದರೆ ಅಲ್ಲಿಗೆ ಯೋಚನೆ ಮಾಡಿ. ಅದು ಲಂಡನ್ಗೆ ಬಂದು ಅಲ್ಲಿ ಆಟ ಆಡಿ ಬರ್ತಾರೆ ಅಂದರೆ, ಯಾಕೆಂದ್ರೆ ಅವರು ಬಂದಿದ್ದು ಫ್ಲೈಟನ್ನು ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲಿ. ಅವರು ಫ್ರೆಂಡ್ ಒಬ್ಬರು ಮಂಡ್ಯದವರು, ಇವರು ಇಬ್ಬರು ಬಂದಿದ್ರು. ಥ್ಯಾಂಕ್ ಯು. ನಾವು ಲಂಡನ್ನಲ್ಲಿದ್ವಿ. ಸರ್ ಇದು ಮಾಡಿದ್ದು ಸರಿ ಇಲ್ಲ. ಅವರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ವಿಷಯಕ್ಕೆ ಅವರು ಎಂಟ್ರಿ ಆಗುವಂಥದ್ದು ಅವಶ್ಯಕತೆಯೇ ಇರಲಿಲ್ಲ. ಅವ್ರು ದೊಡ್ಡ ಕರ್ನಾಟಕ ಜನತೆಯಲ್ಲಿ ದೊಡ್ಡ ಫ್ಯಾನ್ ಇದ್ದಾರೆ ಅವರಿಗೆ. ಅವರು ಈ ಸಣ್ಣ ವಿಷಯದಲ್ಲಿ ಆ ಪವಿತ್ರ ಗೌಡನ ಏನೋ ಒಂದು ಅಶ್ಲೀಲ ಇದು ಕಳಿಸ್ತಾನೆ, ಪಿಕ್ಚರ್ ಕಳಿಸ್ತಾನೆ, ಸಂಭಾಷಣೆ ಆಗಿದೆ ಏನೋ ಅಂತ ಅಂದ್ಬಿಟ್ಟು ಆ ವಿಷಯಕ್ಕೆ ಇವ್ರು ಹೋಗಿ ಈ ಥರ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ಥರ ಇದೆ, ಸ್ವಲ್ಪ ವಾರ್ನ್ ಮಾಡಿ ಕಳಿಸಿ ಅಂದರೆ ಮುಗಿದೋಗಿರೋದು ಚಾಪ್ಟರ್ದನ್ನು. ಇದನ್ನು ಈ ಥರ ಈ ಫ್ಯಾನ್ ಕರ್ನಾಟಕದಲ್ಲಿ ಈ ಥರ ಫ್ಯಾನ್ ಇಟ್ಕೊಂಡು ಈ ಕೀಳು ಮಟ್ಟಕ್ಕೆ ಇಳಿದ್ದಾರೆ ಅಂತಂದರೆ ನಮಗೇನೆ ಒಂಥರ ನಾಚಿಕೆ ಆಗುತ್ತೆ. ಬಟ್ ಆದ್ರೂ ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತನೇ ಅವರಿಗೆ ಒಳ್ಳೇದು ಮಾಡಬೇಕು, ಅವ್ರಿಗೆ ಅಷ್ಟೇ ಒಳ್ಳೆ ಬುದ್ಧಿ ಕೊಡಬೇಕು. ಫಸ್ಟ್ ಆಫ್ ಆಲ್ ಏನಂತಂದರೆ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ ಅವರಿಗೆ. ಎಂಟೈರ್ ಆ ಟೀಮ್ ಇದೆಯಲ್ಲ ಅದನ್ನು ಅವ್ರು ಯಾವ ನೋಡಿ, ಯಾರಿಗೂ ಬರೋಲ್ಲ ಈ ಅದೃಷ್ಟ. ಈ ಅದೃಷ್ಟ ಅನ್ನೋದು ಎಲ್ಲೋ ಲಕ್ಷಕ್ಕೋ ಕೋಟಿಗೋ ಬರ್ತದೆ ಅಷ್ಟೇ. ಒಬ್ಬ ದರ್ಶನ್ ಒಬ್ಬ ಫಿಲಮ್ ಆ್ಯಕ್ಟ್ರು, ಅವರು ಪಾಪ ಭಾಳ ಶ್ರಮಪಟ್ಟು ಜೀವನದಲ್ಲಿ ಅವ್ರ ತಂದೆ ತಾಯಿ ಎಲ್ಲ ಮುಂದೆ ಬಂದಿದ್ದರು. ಇವ್ರದ್ದೆಲ್ಲ ಏನು ಮಾಡಿಲ್ಲ ಪಾಪ. ಅವ್ರ ಆರೋಗ್ಯದಿಂದ ಹಾಳಾಗಿ ಪಾಪ ಅವರು ಕಿಡ್ನಿ ಸಮಸ್ಯೆ ಆಗಿ ಅವ್ರ ತಂದೆಗೆಲ್ಲ ಸೆಂಟ್ರಲ್ಲೇ ಅವರು ತೀರೋಗ್ಬಿಟ್ರು ಪಾಪ. ಅಂಥದ್ರಲ್ಲಿ ಇವ್ರು ಏನೂ ಮಾಡಿದೆ ಭಗವಂತ ಒಂದು ಆಶೀರ್ವಾದ ಮಾಡಿ ಈ ಮಟ್ಟಕ್ಕೆ ಇಟ್ಟಿದ್ದಾನೆ ಅಂತಂದರೆ ಅದನ್ನು ಉಳಿಸ್ಕೊಳ್ಳೋ ಕರ್ತವ್ಯ ಅವ್ರ ಮೇಲಿತ್ತು. ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಎಷ್ಟು ಜನ ಎಷ್ಟು ಪ್ರಾಣ ಬಿಡ್ತಾರೆ. ಇವತ್ತು ನೆನ್ನೆನೂ ಅಷ್ಟೇ, ಇವತ್ತು ಬೆಳಗ್ಗೆ ಪೇಪರ್ ನೋಡಿದೆ, ಯಾವ ಫ್ರೆಂಡ್ಸ್ಗಳಿಗೇ ಅವ್ರವ್ರಿಗೇ ಗಲಾಟೆ ಆಗ್ತಾಯಿದೆ. ಡಿ ಬಾಸು ಹಾಗೆ ಹೀಗೆ ಅಂತ. ಅವರು ಈ ಥರ ಮಾಡಬಾರ್ದಿತ್ತು, ಈ ಥರ ಏಕೃತ ಬಯಸಬಾರ್ದಿತ್ತು, ಮಾಡಲಬಾರ್ದಿತ್ತು ಅಂತಂದ್ಬಿಟ್ಟು ಅವ್ರವ್ರಿಗೆ ಗಲಾಟೆ ನೆನ್ನೆ ಯಾವುದೋ ಊರಲ್ಲಿ. ಹಾಗಾಗಿ ಈ ಥರ ಎಲ್ಲ ಇರುವಾಗ ಅವ್ರು ಮಾಡಿದ್ದು ನಿಜವಾಗ್ಲೂ ಖಂಡನೀಯ. ಇದು ಯಾವುದೇ ಕಾರಣಕ್ಕೂ ಅವರು ನೆಕ್ಸ್ಟು ಯಾರೇ ಇದೊಂದು ಪಾಠ ಅಷ್ಟೇ. ಎಲ್ಲ ತುಂಬ ಜನ ಫಿಲಮ್ ಆ್ಯಕ್ಟರ್ಸ್ಗಳಿಗೆ ಆಗಿದೆ, ಈ ಥರ ಈ ಮಟ್ಟಕ್ಕೆ ಯಾರೂ ಮಾಡಿಲ್ಲ ಸರ್. ನನ್ನ ಅಭಿಪ್ರಾಯದ ಪ್ರಕಾರ ಇದು ಮಾಡಿದ್ದು ಭಾಳ ಅನ್ಯಾಯ. ಆದ್ರೂ ಅವರಿಗೆ ತಕ್ಕ ಪನಿಷ್ಮೆಂಟ್ ಆಗಲೇಬೇಕು. ರೇಣುಕಾಸ್ವಾಮಿ ಪಾಪ ಅವ್ರ ವೈಫ್ ಬಂದು 3 months 4 months ಪ್ರೆಗ್ನೆಂಟು. ನಾಳೆ ಹುಟ್ಟೋ ಮಗುಗೆ ಯಾರು ಜವಾಬ್ದಾರಿ ಇದಕ್ಕೆ? ಪಾಪ ಬಡತನದಲ್ಲಿ ಬಂದಿದ್ದು ತಂದೆ ತಾಯಿ ಗೋಲ್ಡ್ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಸಮಸ್ಯೆ ಇರುವಾಗ ಇವರೆಲ್ಲ ಅದನ್ನೆಲ್ಲ ಯೋಚನೆ ಮಾಡಿದ್ರೆ, ಅದೇ ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ಫ್ರೆಂಡ್ ಸರ್ಕಲ್ಲೇ ವರ್ಸ್ಟ್ ಇವ್ರದ್ದು. ಒಂದು ಫಿಲಮ್ ಆ್ಯಕ್ಟರ್ ಆಗಿ ಯಾವ ಥರ ಕ್ವಾಲಿಟಿ ಫ್ರೆಂಡ್ಸ್ ಎಲ್ಲ ಮಾಡಬೇಕು, ಹೇಗಿರ್ಬೇಕು. ಬೇರೆ ಆ್ಯಕ್ಟರ್ಸ್ ಇಲ್ವಾ, ಯಶ್ ಇಲ್ವಾ, ಸುದೀಪ್ ಇಲ್ವಾ, ಬೇರೆ ಪುನೀತ್ ಇಲ್ವಾ, ಆ ಥರ ಎಲ್ಲ ಜನ ಸಂಪಾದನೆ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನನ್ನ ಅಭಿಪ್ರಾಯ ಸರ್. ಸರ್, ಕೇವಲ ಒಂದು ಮೆಸೇಜ್ಗೋಸ್ಕರ ಕೊಲೆ ಮಾಡೋದಂದರೆ ಇದು ಎಷ್ಟರ ಮಟ್ಟಿಗೆ ಮಾನವೀಯತೆ ಮೀರೋದು ಅಂತಂದರೆ? ಮಾನವೀಯತೆನೇ ಇಲ್ಲ ಅನ್ಸುತ್ತೆ. ಇದು ಎಂಟೈರ್ 17 ಜನ 19 ಜನ ಇದ್ದಾರಲ್ಲ, ಅವ್ರಿಗೆ ಮಾನವೀಯತೆ ಅನ್ನೋದೇ ಇಲ್ಲ ಅವರಿಗೆ. ಯಾವ ಥರ ಇದು ಆ್ಯಕ್ಚುಲಿ ಅಂತ ಸುಳ್ಳು ಅಲ್ವೇ ಇಲ್ಲ ಇದು. ಯಾಕೆಂತಂದರೆ ಪೊಲೀಸ್ನವರು ಆ ಥರ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ಪು ಭಾಳ ಫಸ್ಟ್ ಕ್ಲಾಸಾಗಿ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೂ ಇವತ್ತುವರೆಗೂ ಇನ್ವೆಸ್ಟಿಗೇಷನ್ ಪಕ್ಕಾ ಇದೆ, ತುಂಬ ಚೆನ್ನಾಗಿದೆ. ಅವ್ರು ಮಾಡಿದ್ದೆಲ್ಲ 100% ಗ್ಯಾರಂಟಿ. ಅದರಲ್ಲೇನು ಫೇಕ್ ಅನ್ನಲ್ಲ. ಅವ್ನು ನೋಡಿದ್ರೆ ಮನುಷ್ಯ ಒಳ್ಳೆ ಒಬ್ಬ ಸಣ್ಣ ಹುಡುಗನೂ ಬೇಕಾದ್ರೆ ಅವ್ನು ಹೊಡೆದು ಬೇಕಾದ್ರೆ ಮಲಗಿಸ್ಬೋದು, ಆ ಪರಿಸ್ಥಿತಿ ಇದೆ. ಈ ಮನುಷ್ಯ ಈ ದರ್ಶನ್ 6 ಅಡಿ ಉದ್ದ, ನನ್ನಂಗೆ 6 ಅಡಿ ಉದ್ದ ಇರೋನು ಪರ್ಸ್ನಾಲಿಟಿ ಇದ್ದವನು ಹೋಗಿ ಆ ಕೇಸ್ನ ಅಟೆಂಡ್ ಮಾಡ್ತಾರೆ ಅಂತಂದರೆ ಅವ್ರ ಬುದ್ಧಿ ಎಷ್ಟಿದೆ ಅಂತಂದ್ಬಿಟ್ಟು ಅದರಲ್ಲೇ ಗೊತ್ತಾಗತ್ತೆ ಅವ್ರು. ಹಾಗಾಗಿ ಅವ್ರು ಹೋಗಿದ್ದು ತಪ್ಪು, ಅವರ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ದು ತಪ್ಪು.
ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿದಿಲ್ಲ ಸರ್, ಎಲ್ಲ ಅವರೆಲ್ಲ ಏನಕ್ಕೂ ಸುಖ ಇಲ್ದಾರೆ ಪಾಪ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ಬಿಟ್ರೆ ನಮ್ಗೆ ಅಯ್ಯೋ ಅನ್ಸುತ್ತೆ, ಇವರೆಲ್ಲ ಏನಕ್ಕಪ್ಪ ಇಲ್ಲಿ ಸೇರ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿಗೆ ನಮ್ಗೆ ಬಂದ್ಬಿಡುತ್ತೆ. ಮುಂದಿನದಲ್ಲಿ ಇದೆಲ್ಲ ಒಂಥರ ಯಾವ ಫಿಲ್ಮ್ ಆ್ಯಕ್ಟ್ಗಳಾಗ್ಬೋದು, ರಾಜಕೀಯದವ್ರು ಆಗ್ಬಾರ್ದು, ಇದನ್ನು ನೋಡಿ ಪಾಠ ಕಲಿಬೇಕು. ಅವರೆಲ್ಲ 4 ಜನಕ್ಕೆ ಸಹಾಯ ಮಾಡಬೇಕೇ ಹೊರತು ಈ ಥರ ಎಲ್ಲ ದ್ರೋಹ ಬಗೆಬಾರ್ದು ಅಂತ ನನ್ನ ಅನಿಸಿಕೆ. ಒಬ್ಬ ನಟ ಕೊಲೆ ಮಾಡೋ ರೇಂಜಿಗೆ ಹೋಗ್ತಾನಂದ್ರೆ ಇದು ತಪ್ಪೋ ಸರಿನೋ? ಸರ್, ಅವರು ಈ ಕೊಲೆ ಮಾಡೋ ಪ್ರಕಾರ ಏನು ಉದ್ದೇಶ ಐತೆ ಗೊತ್ತಿಲ್ಲ. ಯಾರಾಗಿ ತಪ್ಪು ಬೇಕಂತಲೇ ಮಾಡಲ್ಲ, ಏನೋ ಒಂದು ಅನಿವಾರ್ಯ ರೀತಿಯಲ್ಲಿ ಆಗಿದೆ, ಅದರ ನಡೆಸ್ಕೊಂಡು ಕಾನೂನು ಪ್ರಕಾರ ಏನಾಗುತ್ತೆ ಮಾಡ್ತಾ ಇದ್ದಾರೆ ಸರ್. ಸರ್, ಈಗ ಆ ಫ್ಯಾಮ್ಲಿ ಗತಿ ಏನಾಗಬೇಕು? 5 ತಿಂಗಳು ತುಂಬ ಗರ್ಭಿಣಿ ಅವಳು, ರೇಣುಕಾ ಸ್ವಾಮಿಯವರ ವೈಫು. ಈಗ ನಾಳೆ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳಬೇಕು? ಸರ್, ಅದೊಂದು ವಿಧಿ ಆಗಿದೆ, ಯಾರೇನು ನೋಡಿ ಬಂದಿಲ್ಲ. ಈ ಥರನೇ ಆಗುತ್ತೆ, ಇದರಿಂದನೇ ಆಗುತ್ತೆ ಅಂತ ಒಂದು ವಿಧಿ ಆಗಿದೆ. ಅದಕ್ಕೆ ಏನು ಪರಿಹಾರ ಇದೆ ಅವ್ರು ಕೊಡಬೇಕು. ಸಿಂಗಲ್ ಇದ್ದರೆ ಡಬಲ್ ಕಟ್ಟಿ ಕೊಡ್ಬೇಕು. ಅವ್ರ ಪರಿಹಾರ ಏನಿದೆ ಪರಿಹಾರ ಅವ್ರು ಕಟ್ಟಿ ಕೊಡ್ಬೇಕು ಸರ್, ಅದನ್ನು ಕೇಳ್ಬೇಕು. ಸರ್, ಪರಿಹಾರ ಕಟ್ಟಿ ಕೊಟ್ಟರೆ ಜೀವ ತಿರ್ಗಾ ಬರುತ್ತಂತೀರಾ? ಬರೋದಿಲ್ಲ ಸರ್, ಅದು ಅನಿವಾರ್ಯ ರೀತಿ ಆಗಿದೆ. ಕೆಲವೊಂದು ಸಮಯದಲ್ಲಿ ಈಗ ನಾವು ಆಟ ಓಡಿಸ್ತಿದ್ದೀವಿ, ಯಾವ ಟೈಮಲ್ಲಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ದರ್ಶನ್ದು ಅವರಲ್ಲಿ ಅದು ಆಗಿದೆ ಅನಿವಾರ್ಯ. ಏನು ವಿಧಿ ಆಟ ಸರ್, ಅದೊಂದು ಹೇಳ್ಬೇಕಂದ್ರೆ ಒಂದು ವಿಧಿ, ಯಾರೇನು ಬೇಕಂತ ಮಾಡಿರಲ್ಲ ಸರ್. ಅದು ಸತತ 8 ದಿನಗಳ ಕಾಲ ಅವ್ರನ್ನ ಸತಾಯಿಸಿ ಅವ್ರಿಗೆ ಒಂದು ಚಿತ್ರಹಿಂಸೆ ಕೊಟ್ಟು ಕೊಲ್ತಾರೆ ಅಂದರೆ ಒಬ್ಬ ನಟನಾಗಿ ಕಳನಟನ ಒಂದು ಇದನ್ನು ತೋರಿಸಿದಾಗ ಆಗ್ಲಿಲ್ವಾ ಅಂತ ಇವರು? ಸರ್, ಅದು ಏನು ಉದ್ದೇಶ ಅದು ವಿಚಾರಣೆ ಮಾಡ್ಬೇಕು ಸರ್. ಅದು ಯಾರು ಅಷ್ಟೊಂದು ಚಿತ್ರಹಿಂಸೆ ಮಾಡೋಕ್ಕೆ ಏನು ಉದ್ದೇಶ? ಇವ್ರು ಕೊಲೆ ಆಗಿದಾರಲ್ಲ, ಅವ್ರ ಹೆಸರು ರೇಣುಕರ, ಕೊಲೆ ಅವರು ಮಾಡೋಕ್ಕೆ ಅದು ಅಂಥದ್ದು ಕೂರಿ ಏನು ಕೆಲಸ ಮಾಡಿರ್ಬೋದು ಸರ್ ಅವರು? ಅಂಥ ಉದ್ದೇಶ ಏನಿರ್ಬೋದು? ಅದನ್ನು ವಿಚಾರಣೆ ಮಾಡಿದರೆ ಅದು ಎಲ್ಲ ರೀತಿಯಲ್ಲಿ ಗೊತ್ತಾಗುತ್ತೆ ಸರ್. ಅಷ್ಟೊಂದು ಸೇಡು ಅವ್ರ ಪ್ರಕಾರ ಏನಿದೆ, ದರ್ಶನ್ ಕೊಲೆ ಮಾಡೋಕ್ಕೆ ಏನಿದೆ, ಇವರು ಅಷ್ಟೊಂದು ದ್ವೇಷ ಏನಿದೆ ಅವರಲ್ಲಿ, ಅಷ್ಟು ಕೂರಿ ಕೆಲಸ ಏನು ಮಾಡಿರ್ಬೋದು ಅವರು ಅಂತ ಒಂದು ಉದ್ದೇಶ ಸರ್. ಕೇವಲ ಒಂದೇ ಒಂದು ಮೆಸೇಜ್ಗೋಸ್ಕರ ಒಬ್ಬ ಚಿತ್ರರಂಗದಲ್ಲಿ ಮೇರು ನಟನಾದಂಥ ದರ್ಶನ್ ಅವರು ಈ ರೀತಿ ಕೊಲೆ ಪ್ರಕರಣದಲ್ಲಿ ಸಿಕ್ಕೊಂಡು ಬಿದ್ದಿದ್ದಾರೆ. ಈಗಾಗಲೇ ಕೇಸ್ ನಡೀತಾ ಇದೆ, ನಿಮಗೂ ಗೊತ್ತಿದೆ. ಬಟ್ ಈ ರೀತಿ ಮಾಡಿರೋದು ಒಬ್ಬ ಸ್ಟಾರ್ ಆಗಿ ಎಷ್ಟರ ಮಟ್ಟಿಗೆ ಸರಿ ಅಂತ? ಸರ್, ಅವರು ಮಾಡಿಲ್ಲ ಸರ್, ಅವರು ಮಾಡಿರಲ್ಲ, ಕಿಡಿಗೇಡಿಗಳು ಮಾಡಿರೋದು. ಅವ್ರೇನು ಗೊತ್ತಾ, ವಾರ್ನಿಂಗ್ ಕೊಟ್ಬಿಟ್ಟು ಹೋಗಿದ್ರಂತೆ, ಹಣ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಬಸ್ ಹತ್ತಿಸ್ಬಿಡಿ, ವಾರ್ನಿಂಗ್ ಕೊಟ್ಬಿಟ್ಟು ಹೋಗಿದ್ದಾರಂತ. ಅವ್ರು ಹೋದ್ಮೇಲೆ ಕಿಡಿಗೇಡಿಗಳು ಮಾಡಿರೋದು. ಅವ್ರಿಗೆ ಮಾಡೋಕ್ಕೆ ಅಷ್ಟು ಮೀಟ್ರ್ ಇಲ್ಲ ಸರ್, ನೋಡೋಕೆ ಹಂಗಿರುತ್ತೆ ಮನ್ಸ ಒಳ್ಳೆ ಮನ್ಸನೇ, ಅಷ್ಟು ಅವ್ರು ಮಾಡೋಕ್ಕೆ ಇದಿರಲ್ಲ ಸರ್. ಅವರು ರಾಜಕೀಯದವರು ಒಬ್ಬರು ಇಬ್ಬರು ಇಟ್ಕೊಳ್ಳೋದು ಸಹಜ, ಅದು ಇವರು ಸಹಜನೇ ಅಂದರೆ ಮಾಡಿರೋ ತಪ್ಪು ಸರ್. ಸರ್, ಇದೇ ಈಗ ಒಬ್ಬ ಸ್ಟಾರ್ ಅಂದಮೇಲೆ ನೀವು ಇಟ್ಕೊಳ್ಳೋದು ಅದೆಲ್ಲ ಕಲಿತೀರಾ, ಹೌದಾ? ಇದೇ ಅಮಾಯಕ. ಈಗ ನಾವೇ ನಮ್ಮಂಥ ಕಾಮನ್ ಜನ ನೀವೇನೋ ಒಂದು ಮಾಡಿದ್ರಿ, ಒಂದು ಕೇಸಲ್ಲಿ ಸಿಕ್ಕೊಂಬಿದ್ವಿ ಅಂದರೆ ನಮ್ಮನ್ನ ಜನ್ಮ ಜಾಲಾಡ್ಬಿಡ್ತಾರೆ. ಆದರೆ ಒಬ್ಬ ಸ್ಟಾರ್ ನಟ ಅಂದರೆ ಯಾಕೆ ಜನ ಅವನ್ನ ಒಂದು ಉತ್ತುಂಗದ ರೀತಿಯಲ್ಲಿ ನೋಡ್ತಾರೆ? ಯಾಕೆ ಅವನ ದೇವರಂತ ಯಾಕೆ ತಿಳ್ಕೊಳ್ತಾರೆ ಅಂತ ಸರ್? ಆ ಥರ ಬೆಳೆದಿರೋದು ಸರ್ ಅವರು. ಆ ಸ್ಟಾರ್ ಸ್ಟಾರ್ ಆಗಿ ಬಂದಿರೋದು ಅವನು. ಜನಗಳು ಏನು ಗೊತ್ತಾ, ಇವಾಗ ಒಂದು ಫಿಲಮ್ ತೆಗೆದ್ರೆ ಅವನ್ನ ಸ್ಟಾರು ಅಂತ ಕರೀತಾರೆ, ಕರೀತಾರ? ಅವನು ದೊಡ್ಡವನೇ. ಸ್ಟಾರ್ ಆಗಲಿ ಬೇಕಾದಾಗಲಿ ಅವರು ಕಾನೂನು ಅಂದರೆ ಎಲ್ರಿಗೂ ಒಂದೇ, ಹೌದಾ? ಈಗ ಅವ್ರು ಮಾಡಿರೋದು ತಪ್ಪಂತೀರಾ ಅಥವಾ ನಿಮ್ಮ ಒಂದು ಇದಕ್ಕೆ ಸರಿ ಅಂತೀರಾ ಅಂತ? ನನ್ನ ಇಷ್ಟಕ್ಕೆ ಸರ್ ತಪ್ಪೇ ಸರ್, ತಪ್ಪೇ ಮಾಡಿರೋದು ತಪ್ಪೇ ಸರ್. ಒಬ್ಬ ಅಮಾಯಕ ಪಾಪ, ಅವ್ರ ತಂದೆ ತಾಯಿಗೆ ಎಷ್ಟು ಹೊಟ್ಟವರಿಯಲ್ಲ, ನೋವಾಗಲ್ಲ ಅಲ್ವಾ? ಕಿಡಿಗೇಡಿಗಳು ಮಾಡಿರೋ ಕೆಲಸಕ್ಕೆ ಅವನು ಸ್ಟಾರು ಹೆಸರು ಕೆಡ್ಸ್ಕೊಂಡ ಅಲ್ಲ ಸರ್, ಅಷ್ಟೇ ಹೇಳ್ತಾರೆ. ಈಗ ಹತ್ಯೆ ಆಗಿರೋದೇನೋ ಆಯಿತು, ಬಟ್ ಅವ್ರ ವೈಫು ತುಂಬು ಗರ್ಭಿಣಿ, 5 ತಿಂಗಳು ಗರ್ಭಿಣಿ. ಈಗ ನಾಳೆ ಆ ಮಗು ಹುಟ್ಟಿ ನನ್ನ ತಂದೆ ಎಲ್ಲಿ ಅಂತ ಕೇಳಿದ್ರೆ ಆ ತಾಯಿಗೆ ಯಾವ ರೀತಿ ಸಂಕಟ ಆಗಬಾರ್ದು ಅಂತ? ತುಂಬ ಸಂಕಟ ಆಗುತ್ತೆ ಸರ್. ಅವ್ರಿಗೆ ಸಹಾಯ ಮಾಡಬೇಕು, ಇವ್ರ ಕಡೆಯಿಂದನೇ ಸಹಾಯ ಮಾಡಬೇಕು. ಆ ಮಗುಗೆ ಬೆಳೆಯೋವನ್ಗೆ, ಆ ಮಗು ಅಪ್ಪ ಅವ್ವ ಎಲ್ಲ ದರ್ಶನ ನೋಡ್ಕೋಬೇಕು, ಅವ್ರ ಕಡೆಯಿಂದನೇ ನೋಡ್ಕೋಬೇಕು ಸರ್. ಕೇವಲ ಈಗ ಪರಿಹಾರ ಕೊಟ್ಟರೆ ಅವರೊಂದು ಕುಟುಂಬಸ್ಥರು ಖುಷಿಯಿಂದ ಇರ್ತಾರೆ ಅನ್ನೋದು ನಮ್ಮದು ತಪ್ಪಾಗುತ್ತೆ. ಯಾಕಂತಂದರೆ ಆ ಒಂದು ಮನೆಯಲ್ಲಿ ಒಂದು ಜೀವ ಕಳ್ಕೊಂಡಿರುವಾಗ ಅದು ತಾಯಿಗೆ ಸಾಯೋವರೆಗೂ ಗಿಲ್ಟೆ ಅದು. ಅಂದಮೇಲೆ ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದರ್ಶನ್ ಅವರು ಅವ್ರ ಮನೆಗೆ ಹೋಗಿ ಸಾರಿ ಕೇಳಿದ್ರೆ ಅದು ಪರಿಹಾರ ಆಗೋದು ಅಂತೂ ಮಾತಲ್ಲ. ಆದರೆ ದರ್ಶನ್ ಅವ್ರಿಗೆ ಬೇಲ್ ಸಿಗಬೇಕಂತೀರಾ ಅಥವಾ ಕಠಿಣ ಶಿಕ್ಷೆ ಸಿಗಬೇಕಂತೀರಾ?
ಸರ್ ಅಂದರೆ ಬೇಲೆ ಸಿಕ್ಕಲಿ ಸರ್, ಚೆನ್ನಾಗಿರಲಿ. ಬಂದು ಇನ್ಮೇಲೆ ಹಂಗೆ ತಪ್ಪು ಮಾಡಬಾರ್ದು, ಕಲ್ತ್ಕೋಬೇಕು ಬುದ್ಧಿನ. ದರ್ಶನ್ ಅವ್ರಿಗೆ ಬುದ್ಧಿ ಬಂದಿದೆ ಅಂತೀರಾ? ಆ ಬುದ್ಧಿ ಬಂದಿದೆ. ಮಾಡಬೇಕಂತ ಮಾಡ್ಯಾರಲ್ಲ ಸರ್, ಯಾರು ಮಾಡ್ಯಾರಲ್ಲ. ಅವನೇ ಹಣ ಕೊಟ್ಟು ವಾರ್ನಿಂಗ್ ಮಾಡಿ ಕಳಿಸಿದ್ದಾನಂತೆ. ಅವ್ನು ಹೋದ್ಮೇಲೆ ಹಿಂಗೆ ಆಗಿರೋದು. ಸರ್, ಒಬ್ಬ ಅವರು ಲಿಂಗಾಯತ್ ಸತ್ತವ್ರು, ರೇಣುಕಾ ಸ್ವಾಮಿ ಒಬ್ಬರು ಲಿಂಗಾಯತ್ ಧರ್ಮದವರು. ಈಗಾಗಲೇ ಎಲ್ಲ ಸಮುದಾಯದವರು, ಲಿಂಗಾಯತ್ ಸಮುದಾಯ ಆಗಿರಲಿ, ಕೆಲವೊಂದು ಸಮುದಾಯದವರು, ವೀರಶೈವ ಲಿಂಗಾಯತ್ ಸಮುದಾಯದವರು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಟ್ ಅವ್ರಿಗೇನೋ ಹೊಡೆಯುವಾಗ ಮಟನ್ ತಿನ್ನಿಸಿದ್ರಂತೆ, ಈ ರೀತಿಯಾದ ಮಾಂಸಾಹಾರಿ ಪದಾರ್ಥಗಳನ್ನ ಬಾಯಿಗೆ ತಿನ್ನಲಿಲ್ಲ ಅಂದರೂ ಫೋರ್ಸಬಲ್ ನುಗ್ಸಿದ್ರಂತೆ. ಈ ರೀತಿ ಎಲ್ಲ ಇದು ಕೇಳಿ ಬರ್ತಾ ಇದ್ದಾವೆ ಕೇಸ್ಗಳು. ಸರ್ ಅದು ನೋಡಿರೋರು ಯಾರು ಇಲ್ಲ ಸರ್, ನೋಡಿದವರು ಯಾರು ಇಲ್ಲ. ಕಿಡಿ ಏನು ಬೇಕಾದ್ರೆ ಹೇಳ್ಬೋದು, ನೋಡಿದ್ದೀವಿ ನಾವು. ಗೊತ್ತಿಲ್ದಂಗೆ ಏನು ಬೇಕಾದ್ರೆ ಮಾತಾಡ್ಬೋದು. ಈ ನಾಲ್ಗಲ್ಲಿ ಮೂಳೆ ಇಲ್ವಲ್ಲ, ಏನು ಬೇಕಾದ್ರೆ ಮಾತಾಡ್ತಾರೆ ಜನ. ಹೊಗಡ ಏನು ನಡೆದಿದ್ದಾಗ ಏನು ಗೊತ್ತಿಲ್ಲ. ಮೇರು ನಟನಾದಂಥ ದರ್ಶನ್ ಅವರು ಕೊಲೆ ಮಾಡೋ ರೇಂಜಿಗೆ ಹೋಗಿದ್ದಾರೆ ಅಂದರೆ ಇದು ತಪ್ಪಾ ಸರಿನಾ ಅಂತ. ಒಂದು ಮನುಷ್ಯನ ಹುಟ್ಟಿಸೋ ಹಕ್ಕಿಲ್ಲ ಅಂದಮೇಲೆ ಅವನ್ನ ಕೊಲೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅಂದಮೇಲೆ ಪ್ರತಿಯೊಬ್ಬ ಜೀವಿಗೂ ಇಲ್ಲಿ ಬದುಕೋ ಹಕ್ಕಿದೆ. ಬಟ್ ಕಾನೂನಿನ ಪ್ರಕಾರ ಇವ್ರು ಮಾಡಿದ ಸರಿನಾ ತಪ್ಪಾ ಅಂತೀರಾ? ಈ ಪ್ರಪಂಚದಲ್ಲಿ ಪ್ರತಿಯೊಂದು ಪ್ರಾಣಿಯಾಗಲಿ ಪಕ್ಷಿ ಆಗಲಿ ಅದರದೇ ಆದ ಒಂದು ಇತಿಹಾಸ ಇರುತ್ತೆ. ಭೂಮಿ ಮೇಲೆ ಬಂದಿರ್ತಾನೆ ಅವನು, ಎಲ್ಲಿಂದ ಗೊತ್ತಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಒಬ್ಬನ ಸಾಯಿಸೋದಾಗಲಿ ಅವನು ಹೀಯಾಳಿಸೋದಾಗಲಿ ಯಾರಿಗೂ ಹಕ್ಕಿಲ್ಲ. ಈಗ ಕನ್ನಡದ ಉತ್ತಮವಾಗಿ ಮೇರು ನಟ ಅಂತ ಹೇಳ್ತಾರೆ. ಅಂಥ ನಟ ಈ ಕೃತ್ಯ ಎಸಗಿದ್ದಾನೆ ಅಂದರೆ ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಸಮಾಜದವರು ಕೂಡ ಅಸಹ್ಯ ಪಟ್ಟುಗಳ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ನಟ ಇನ್ನೊಬ್ಬರಿಗೆ ಮಾರ್ಗದರ್ಶಕ ಆಗಿರಬೇಕು. ನಾನು ಈ ರೀತಿ ಇರ್ತೀನಿ, ಅದೇ ರೀತಿ ನಮ್ಮ ಕರ್ನಾಟಕದ ರಾಜ್ಕುಮಾರ್ ಅಂತ ನಟರು ಯಾವ ರೀತಿ ಬಾಳ್ಬೇಕು ಬದುಕಬೇಕು ಅನ್ನೋದು ತೋರಿಸ್ಕೊಟ್ಟು ಹೋಗಿದ್ದಾರೆ. ಅದನ್ನು ಇವರು ಅನುಕರಣೆ ಮಾಡೋದು ಬಿಟ್ಟು ಇವ್ರದ್ದೇ ಆದ ದಾರಿಲಿ ಹೋಗ್ತಾ ಇರೋದು ನೋಡಿದ್ರೆ ನಾವೆಲ್ಲೋ ಎಡುತ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಇವ್ರು ಮಾಡಿರೋ ಅಪರಾಧ ಅಕ್ಷಮ್ಯ ಅಪರಾಧ. ಇದು ಕ್ಷಮಿಸೋದಕ್ಕೆ ಮನುಷ್ಯನಿಂದ ಕೋರ್ಟ್ನಿಂದ ಕೂಡ ಸಾಧ್ಯ ಆಗೋದಿಲ್ಲ. ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಎಲ್ಲೂ ಕೂಡ ಸತ್ಯವಾಗಿರೋ ವ್ಯಕ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಸೂಕ್ತವಾದ ಶಿಕ್ಷೆ ಆಗಲೇಬೇಕು ಈ ನಟನಿಗೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇದು ರೇಣುಕಾ ಸ್ವಾಮಿ ಫ್ಯಾಮಿಲಿಯವ್ರ ಬಗ್ಗೆ ಮಾತಾಡೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಅವರ ಒಂದು ದುಃಖ ಭರಿಸೋ ಬಗ್ಗೆ ಸಾಂತ್ವನ ಹೇಳೋದಾದರೆ ಏನು ಮಾತಾಡ್ತೀರಾ? ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ದ ಅಂದರೆ ತುಂಬ ಮಧ್ಯಮ ವರ್ಗದ ಜನ ಅವರು. ಅವ್ರು ಜೀವನ ಮಾಡೋದೇ ಕಷ್ಟ ಇರುತ್ತೆ. ಯಾರೋ ಒಬ್ಬರು ಅವ್ರ ಮನೆಯಲ್ಲಿ ಒಬ್ಬ ಮಗನೋ ಮಗಳೋ ಆಸರೆಯಾಗಿ ಅವ್ರು ಇರ್ತಾರೆ. ಈ ರೀತಿ ಕೃತ್ಯ ಎಸಗಿದಾಗ ಆ ಕುಟುಂಬ ಏನಾಗಬೇಕು? ಬೀದಿ ಪಾಲಾಗೋಗ್ಬಿಡುತ್ತೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರ ಆಗಲಿ ಸಮಾಜ ಆಗಲಿ ಅವರಿಗೆ ಬದುಕೋಕ್ಕೆ ಒಂದು ದಾರಿ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೇವಲ ಪರಿಹಾರ ಕೊಟ್ಟರೆ ಅವರು ಹೋದ ಜೀವ ವಾಪಸ್ ಬರುತ್ತಂತೀರಾ? ಅದು ಸಾಧ್ಯನೇ ಇಲ್ಲ. ಅದು ಅಮೂಲ್ಯವಾದದ್ದು. ಅದು ಎಲ್ಲರಿಗೂ ಗೊತ್ತು. ಯಾವುದೇ ಪ್ರಾಣ ಆಗಲಿ, ಯಾವುದೇ ಪಕ್ಷಿಗಾಗಲಿ, ಮನುಷ್ಯರಿಗಾಗಲಿ ಪ್ರಾಣ ವಾಪಸ್ ಬರೋ ಚಾನ್ಸಸ್ ಇಲ್ಲ. ಆದ್ದರಿಂದ ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾದ್ರೂ ಅವಕಾಶ ಮಾಡಿಕೊಳ್ಳಿ ಅಂತ ಅಷ್ಟೇ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ನೋಡಿರೋ ಪ್ರಕಾರ ಕಳನಟರೇ ನಿಜ ಜೀವನದಲ್ಲಿ ಒಳ್ಳೆಯ ಒಂದು ಸ್ವಭಾವ ಉಳ್ಳವರಿದ್ದಾರೆ. ಯಾಕೆ ಈ ಹೀರೋಗಳೇ ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನ ಎಸಗೋದು, ಈ ರೀತಿಯಾದಂತಹ ಒಂದು ಲಫಡಾಗಳಾಗಲಿ, ಹಾಡಾಗಲಿ, ಕುಡಿಯೋದಾಗಲಿ, ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇವರು ನಟರಾಗಿ ಜನತೆಗೆ ಒಂದು ಏನೋ ಒಳ್ಳೆ ಮೆಸೇಜ್ ತೋರಿಸ್ಬೇಕು ಅಂಥದ್ರಲ್ಲಿ ಇವರೇ ತಪ್ಪು ಮಾಡ್ತಾರೆ ಅಂದಾಗ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಈಗಿನ ಯಂಗರ್ ಜನ್ರೇಷನ್ನು ಒಳ್ಳೆಯದಕ್ಕೆ ಜಾಸ್ತಿ ಬಾಗೋದು ಕಡಿಮೆ, ಕೆಟ್ಟದಕ್ಕೆ ಜಾಸ್ತಿ ಒಲವು ತೋರಿಸ್ತಾರೆ ಅಂದಾಗ ಈ ಹೀರೋಗಳು ಈ ರೀತಿ ಮಾಡಿದಾಗ ಯುವ ಜನತೆ ಮುಂದಿನ ಒಂದು ಏನಾಗ್ಬೋದು ಮುಂದಿನ ಜನ್ರೇಷನ್ನು ಅಂತ? ಏನಾಗುತ್ತೆ ಈಗ ಈ ಹೀರೋಗಳು ಏನಾಗ್ತಾರೆ, ಸಿನಿಮಾಗಳಲ್ಲಿ ನಾವೇ ಹೀರೋಗಳಾಗಿ ಬಿಂಬಿಸ್ತಾರೆ ಡೈರೆಕ್ಟರ್ಗಳು. ಅದೇ ರೀತಿ ಸಮಾಜದಲ್ಲೂ ಮಾಡೋಕ್ಕೆ ಹೋಗ್ತಾರೆ. ಇಲ್ಲೇ ಕಾನೂನು ಇದೆ, ವ್ಯವಸ್ಥೆ ಇದೆ, ಪೊಲೀಸ್ ಇದೆ. ಇವುಗಳ ಮಧ್ಯೆ ನಾವು ಕೂಡ ಸಾಮಾಜಿಕ ಜನಗಳಲ್ಲಿ ಯಾವ ರೀತಿ ಬದುಕಬೇಕು ಬಾಳಬೇಕು ಅಂತ ತಿಳ್ಕೊಳ್ಳೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಇವರಲ್ಲಿ ಯಾವುದೋ ದುಡ್ಡುಗಳು ಯಥೇಚ್ಛವಾಗಿ ಸಿಗ್ತಾ ಇರ್ತದೆ. ಅದರಿಂದ ನಾನು ಏನೇ ಮಾಡಿದ್ರು ಕೂಡ ನಾನು ನ್ಯಾಯನೇ ಆಗಲಿ ಪೊಲೀಸ್ನವ್ರನ್ನಾಗಲಿ ನಾನು ಕೊಂಡ್ಕೊಳ್ಳೋ ಶಕ್ತಿ ನನಗಿದೆ. ನಾನು ಏನೇ ಮಾಡಿದ್ರು ಕೂಡ ಯಾರು ಏನು ಕೇಳೋಕ್ಕಾಗೋದಿಲ್ಲ ಅಂತ ಒಂದು ದುರಾಂಕಾರ ಮನೋಭಾವ ಬಂದಾಗ ಈ ರೀತಿ ನಿಗಳು ನಡೀತದೆ. ಅಥವಾ ಈಗ ದರ್ಶನ್ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರಾಗಿರ್ಬೋದು, ಅವರು ಒಂದು ರೀಲ್ನಲ್ಲಿ ಕಳನಟರಾಗಿರಿದ್ರೂ ಸಹ ನಿಜವಾದ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿದ್ದರು. ಬಟ್ ಅಂಥವ್ರ ಮಗ ಆಗಿ ಈಗ ಕೊಲೆ ಒಂದು ಕೇಸಲ್ಲಿ ಇದಾಗಿದ್ದಾರೆ. ಅವ್ರ ಹೆಸರು ಹಾಳು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಮಾಡಿದ್ದಾರೆ. ಅವರು ಹೆಸರು ಉಳಿಸೋಕ್ಕಂಥ ಕೆಲಸ ಏನೂ ಮಾಡಿಲ್ಲ. ಒಂದು ಎರಡನೇದು ಏನು ಅಂದರೆ ಮನುಷ್ಯನಿಗೆ ದುಡ್ಡು ಬಂದ ಮೇಲೆ ಅಹಂಕಾರ ಬರಬಾರ್ದು.
ಅಹಂಕಾರ ತುಂಬಿ ತುಳುಕ್ತಾ ಇದೆ. ಅದಕ್ಕೇನಪ್ಪ ಮದ್ದು ಅಂದರೆ ಕಾನೂನು ಒಂದೇ. ಕಾನೂನಿಗೆ ಏನು ಬೇಕೋ ಅದು ಬೆಲೆ ಕೊಡಬೇಕು, ಕಾನೂನು ಅಂತ ನಡ್ಕೋಬೇಕು. ಅದು ಬಿಟ್ಟು ಬೇರೆ ಏನೂ ಹೇಳೋಕ್ಕಾಗಲ್ಲ. ಸರ್, ಕೇವಲ ಒಂದು ಮೆಸೇಜ್ಗೋಸ್ಕರ ಕೊಲೆ ಮಾಡೋ ಹಂತಕ್ಕೆ ತಲುಪ್ತಾರೆ ಅಂದರೆ ಇವರು ಜನಕ್ಕೆ ಏನು ಮೆಸೇಜ್ ಕೊಡೋಕೆ ನಿಂತವ್ರಿ ಅಂತ? ಈ ಸ್ಟಾರ್ ನಟರಾಗಿರ್ಬೋದು, ಈ ನಟರಾಗಿರ್ಬೋದು, ಯಾರೇ ಆಗಿರ್ಬೋದು, ಆ್ಯಕ್ಟರ್ಗಳು. ಜನಗಳಿಗೆ ಅವ್ರ ಮೆಸೇಜನ್ನು ಕೊಡೋಕ್ಕಾಗಲ್ಲ. ಅವ್ರ ಸಂಪಾದನೆ, ಅವ್ರ ಸ್ವಾರ್ಥ ಅಷ್ಟೇ ಉಳಿದಿರೋದ್ರಲ್ಲಿ. ಜನಗಳಿಗೆ ಅವರಿಂದ ಏನೂ ಮೆಸೇಜ್ ಇಲ್ಲ. ಇದುವರೆಗೂ ಆಗಿರ್ತಕ್ಕಂಥದ್ದು ಬರೀ ಅವರು ಸಂಪಾದನೆ ಮಾಡಿದ್ದಾರೆ ಅಷ್ಟೇ. ಜನಗಳಿಗೆ ಮೆಸೇಜ್ ಕೊಡತಕ್ಕಂಥದ್ದು ಏನೂ ಮಾಡಿಲ್ಲ ಅವರು. ಇದು ಸತ್ಯ. ರೇಣುಕಾ ಸ್ವಾಮಿ ಅವರು ಹತ್ಯೆ ಆದರು. ಕೊಲೆಗೀಡಾದ ವ್ಯಕ್ತಿ ರೇಣುಕಾ ಸ್ವಾಮಿ ಅವರು. ಈಗ ಅವರ ಫ್ಯಾಮ್ಲಿಗೆ ದುಃಖ ಭರಿಸುವ ಒಂದು ಇದಾಗ್ಬಿಟ್ಟಿದೆ. ಈಗ ಅವ್ರ ವೈಫ್ ಸಹ ಪ್ರೆಗ್ನೆಂಟು, 5 ತಿಂಗಳು ತುಂಬು ಗರ್ಭಿಣಿ. ಈಗ ನಾಳೆ ಆ ಮಗು ಎಲ್ಲಿ ಅಪ್ಪ ಅಂತ ಕೇಳಿದ್ರೆ ಆ ಮಗು ಏನು ಹೇಳಬೇಕು ಸರ್? ಅದಕ್ಕೆ ಉತ್ತರ ಕೊಡೋಕ್ಕಂತೂ ಯಾರ ಕೈಲೂ ಆಗಲ್ಲ, ನಮ್ಮ ಕೈಲೂ ಆಗಲ್ಲ. ನ್ಯಾಯ ಒಂದೇ. ಅದಕ್ಕಿಂತ ನ್ಯಾಯ ಸಿಕ್ಕಿದ್ರೆ ಸ್ವಲ್ಪ ತೃಪ್ತಿ ಆಗ್ಬೋದು. ಅವ್ರ ಮಗುಗೆ ಆಗಲಿ, ಅವ್ರ ಹೆಂಡತಿಗೆ ಆಗಲಿ, ಅವ್ರ ಪೇರೆಂಟ್ಸ್ಗೆ ಆಗಲಿ ನ್ಯಾಯ ಒಂದು ಸಿಕ್ತು ಅಂತಂದರೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಷ್ಟೇ. ಜೀವ ಅಂತೂ ಕೊಡೋಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಈಗ ಕಟ್ಕೊಂಡವಳಿಗೆ ಏನೋ ಅಂದರು, ಮೆಸೇಜ್ ಮಾಡಿದರು ಅಂದಾಗ ಸಹಜ ಗುಣ, ಒಬ್ಬ ಗಂಡನಾದವನಿಗೆ ಸಿಟ್ಟು ಬರುತ್ತೆ, ಈ ರೀತಿಯಾದ ಕೃತ್ಯಗಳನ್ನ ಎಸಗ್ತಾರೆ, ಅದು ಸಹಜನೇ. ಬಟ್ ಇಟ್ಕೊಂಡವಳಿಗೆ ಈ ರೀತಿ ಎಲ್ಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದೇ ಅವರ ಅವ್ಯವಸ್ಥೆಗಳೇ ಅವರ ಕಾರಣ, ದುರಾಂಕಾರಗಳು ಕಾರಣ, ಅವ್ಯವಹಾರಗಳು ಕಾರಣ. ಅದಕ್ಕೆಲ್ಲ ಅವ್ರು ಬೆಳೆಸ್ಕೊಂಬಂದಿದ್ದಾರೆ ಮೊದಲಿಂದಲೂ. ಒಳ್ಳೇದಂತೂ ಬೆಳೆಸ್ಕೊಂಬಂದಿಲ್ಲ ಅವರು. ಅದಕ್ಕೆ ಜನಗಳು ಉತ್ತರ ಕೊಡೋಕ್ಕಾಗಲ್ಲ. ಅವರವರೇ ಬದಲಾವಣೆ ಆಗಬೇಕಷ್ಟೆ. ಸರ್, ಇವರೆಲ್ಲ ಮೊದಲಿಗೆ ದರ್ಶನ್ ಇವನು ಒಂದು ಒಳ್ಳೆ ಹೊಡೆತಗಳನ್ನ ತಿಂದು ಒಂದು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕಾದ್ರೆ ಲೈಟ್ ಬಾಯ್ ಕೆಲಸ ಮಾಡಿದೆ, ಏನೇನೋ ಮಾಡಿ ಈ ಒಂದು ಹಂತಕ್ಕೆ ತಲುಪಿದ್ದಾರೆ. ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅನ್ನೋ ಒಂದು ಧೈರ್ಯನ ಅಥವಾ ದುಡ್ಡಿನ ಮದಾನ ಅಂತೀರಾ ಇದು? ಅಭಿಮಾನಿಗಳು ಇಂಥವಕ್ಕೆಲ್ಲ ಯಾರೂ ಸಪೋರ್ಟ್ ಮಾಡಲ್ಲ. ಅವ್ರು ಬೆಳೆಸ್ಕೊಂಡಿರೋ ಜನ ಅಂತಾರೆ. ಅಲ್ಲ, ಅವರು ಹಿಂದೆ ಮುಂದೆ ಬೆಳೆಸ್ಕೊಂಡಿರೋರು ಅಂಥವ್ರೆ. ಅವ್ರ ಬುದ್ಧಿ ಇರೋ ಅಂಥವ್ರನ್ನೇ ಬೆಳೆಸ್ಕೊಂಡಿದ್ದಾರೆ. ಅಭಿಮಾನಿಗಳು ಯಾರೂ ಈ ಥರ ಮಾಡೋಕ್ಕೆ ಹೋಗಲ್ಲ. ಅವ್ರ ಅಭಿಮಾನಿಗಳಾಗಿರೋರು ಅವ್ನು ಒಳ್ಳೇದು ಬಯಸ್ತಾರೆ, ಕೆಟ್ಟದ್ದು ಬಯಸಲ್ಲ. ಹಂಗಾಗಿ ಅವರು ಹಿಂದೆ ಫಾಲೋವರ್ಸು ಅಭಿಮಾನಿಗಳು ಖಂಡಿತ ಇಲ್ಲ. ರಾಜ್ಕುಮಾರ್ ಅಂತ ಫ್ಯಾಮಿಲಿಯವರು ಅಭಿಮಾನಿಗಳು ದೇವರು ಅಂದರು. ಇವರು ಅಭಿಮಾನಿಗಳು ಇಂಥವ್ರನ್ನ ಇಟ್ಕೊಂಡ್ರೆ ದೇವರು ಅನ್ನೋಕ್ಕಾಗುತ್ತಾ? ಖಂಡಿತ ಸಾಧ್ಯ. ಒಂದು ಮೆಸೇಜ್ಗೋಸ್ಕರ ಕೊಲೆ ಮಾಡೋ ರೇಂಜಿಗೆ ನಮ್ಮ ಚಲನಚಿತ್ರರಂಗದ ನಟರು ಹೋಗ್ತಾರೆ ಅಂದರೆ ಇದು ಜನತೆಗೆ ಒಳ್ಳೆ ಮೆಸೇಜ್ ಕೊಡ್ತಿದಾರಾ ಅಥವಾ ಏನು ಕೆಟ್ಟದ್ದು ಹೇಳ್ತಿದಾರ ಅಂತ? ಮೆಸೇಜ್ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ಇದು ಹೊಡೆ ಸಾಯಿಸಿದ್ರೆ ಒಂಥರ ರೌಡಿಸಮ್ ಥರನೇ ಆಯ್ತಲ್ಲ ಅದು. ರೌಡಿಸಮ್ ಥರನೇ ಆಯ್ತಲ್ಲ ಅದು, ಅಲ್ವಾ? ಅವ್ನು ಶಿಕ್ಷೆ ಆಗಲೇಬೇಕು, ಸಿವಿಯರ್ ಪನಿಷ್ಮೆಂಟ್ ಆಗಲೇಬೇಕು. ಯಾರೇ ಆಗಲಿ ಈ ಥರ ಮಾಡಿದ್ರೆ ಸಿವಿಯರ್ ಪನಿಷ್ಮೆಂಟ್ ಆಗಲೇಬೇಕು. ಸರ್, ಅವರ ತಂದೆ ಒಬ್ಬರು ಒಳ್ಳೆ ಕಳನಟರಾಗಿದ್ದರು. ಕನ್ನಡ ಚಲನಚಿತ್ರರಂಗದಲ್ಲಿ ಕಳನಟರಲ್ಲಿ ಒಳ್ಳೆ ಹೆಸರಿಗೆ ಗುರುತಿಸ್ಕೊಂಡಿದ್ರು. ಬಟ್ ಅವ್ರ ಮಗ ಆಗಿ ಇವರು ಈ ರೀತಿಯಾದಂತಹ ಕೃತ್ಯ ಎಸಗ್ತಾರಂದರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸವಾಸ್ ಜೋಶದಿಂದ ಕೆಟ್ಟಿದ್ದ ನಾವು, ಅದು ಸರಿಗಿಲ್ಲ. ಅವ್ರ ಅಪ್ಪ ಎಷ್ಟು ಚೆನ್ನಾಗಿದ್ದ, ಫಸ್ಟ್ ಕ್ಲಾಸ್ ಆಗಿದ್ರು ಅವರು. ಎಲ್ಲ ಇವನು ಹಾಳು ಮಾಡ್ಕೊಂಡ ಬಿಡಿ. ಅಂದರೆ ಒಟ್ಟಿನಲ್ಲಿ ಫ್ರೆಂಡ್ ಸರ್ಕಲ್ ಸರಿಗಿಲ್ಲ. ಸರಿ, ಗೊತ್ತಾಯ್ತಲ್ಲ, ನಾವು ನೋಡ್ತಾ ಇದೀವಲ್ಲ ಟಿ ವಿಯಲ್ಲಿ. ದುಡ್ಡಿನ ದುರಹಂಕಾರ ಅಂತಾರೆ ಜನ. ದುಡ್ಡಿನ ದುರಹಂಕಾರ, ಮದ ಸಿಕ್ಕಾಪಟ್ಟೆ ಏರಿತ್ತು. ಸೇರ್ಕೊಳ್ಳುತ್ತೆ ಸರ್. ಸವಾಸ್ ದೋಸ, ದುಡ್ಡು ಎಲ್ಲನೂ ಸೇರ್ಕೊಳ್ಳುತ್ತೆ ಸರ್. ಈಗ ಅವ್ರ ವೈಫು 5 ವರ್ಷ ತುಂಬು ಗರ್ಭಿಣಿ ಇತ್ತು, ಕೊಲೆ ಆದವನು ವೈಫು. ಈಗ ನಾಳೆ ಆ ಮಗು ತಂದೆ ಎಲ್ಲಿ ಅಂತ ಕೇಳಿದಾಗ ಆ ತಾಯಿಗಾಗೋ ಸಂಕಟದ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀನಿ? ಏನು ಮಾಡೋಕ್ಕಾಗಿಲ್ಲ. ಅದು ಸಮಾಧಾನ ಮಾಡ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ? ಇವು ಬುದ್ಧಿ ಉಪಯೋಗಿಸ್ಬೇಕಾಯ್ತು. ನೀವು ಕೆಲಸ ಮಾಡೋದು ಬಂದು ಕರೆಸ್ಬಿಟ್ಟು ಬುದ್ಧವಾದ ಹೇಳಿ ಕಳಿಸಿದ್ರೆ ಸರಿಯಾಗಿರೋದು. ಕೊಲೆ ಮಾಡೋ ಸ್ಥಿತಿ ಹೋಗಿ ಅವರೇ ಅನುಭವಿಸ್ಬೇಕು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಕೊಲೆಗಳಂತಂದ್ರೆ ಹಾಗೆ ಆಗ್ತಿರ್ತವೆ. ನೀವಂತೂ ನೋಡಿರ್ಬೋದು. ಈಗ ದರ್ಶನ್ದು ಒಂದೇ ಅಂತಲ್ಲ, ಈಗ ಸಾಕಷ್ಟು ಕೊಲೆ ಕೇಸ್ಗಳು ಆಗಿದ್ದಾವೆ. ಬಟ್ ಇವ್ರದ್ದು ಯಾಕೆ ಇಷ್ಟೊಂದು ಹೈಪು ಅಂತ? ಇವನಪ್ಪ ಸೆಲೆಬ್ರಿಟಿ ಅನ್ನೋದು ಇದು ಫಸ್ಟ್ ಆಫ್ ಆಲ್ ಒಂದು ಭಾಳ ಇದು ಇತ್ತು, ಅವ್ರ ಮೇಲೆ ಕಂಪ್ಲೇಂಟ್ಸ್ಗಳಿತ್ತು. ಸೊ ಅದಕ್ಕೆ ಹೈಲೈಟ್ ಮಾಡ್ತಾ ಇದ್ದಾರೆ ಸರ್. ಇದು ಪ್ರಕಾರ, ನಮ್ಮ ಪ್ರಕಾರ ನೋಡಿ, ಅವ್ರು ಮಾಡಿದ ತಪ್ಪೆ, ತುಂಬ ತಪ್ಪು. ಯಾಕಂದರೆ ಒಬ್ಬ ದೊಡ್ಡ ಆ್ಯಕ್ಟ್ರ್ ಆಗಿ ಅವ್ರು ಮಾಡೋದು ತುಂಬ ತಪ್ಪು. ಒಳ್ಳೆ ಕಲಾವಿದ ಅವರು, ಅವ್ರಿಗೆ ಎಂಥ ಫ್ಯಾನ್ ಬೇಸ್ ಇದೆ, ಇಂಥ ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ಸಡನ್ನಾಗಿ ಈ ಥರ ಆಗಿದ್ದಾರೆ ಅಂದರೆ ನಮಗೆ ಬೇಜಾರಾಗುತ್ತೆ ಸರ್. ಎಷ್ಟೋ ಜನ ಈ ರೀತಿ ಒಂದು ನಾನು ನಟ ಆಗಬೇಕು, ಕಲಾವಿದ ಆಗಬೇಕು ಅಂತ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದು ಎಷ್ಟೇ ಲಗಾಟೆ ಹೊಡೆದ್ರೂ ಸಹ ಅವ್ರಿಗೆ ಅದೃಷ್ಟ ಇರೋದಿಲ್ಲ. ಬಟ್ ಇವ್ರಿಗೆಲ್ಲ ಅದೃಷ್ಟ ಇದೆ, ಅಪಾರ ಅಭಿಮಾನಿ ಬಳಗ ಇದೆ,
ಆಮೇಲೆ ಕೈಗೊಂದು ಕಾಳ್ಗೊಂದು ಆಳು, ಒಳ್ಳೆ ಒಳ್ಳೆ ಕಾರ್ಗಳು, ಐಷಾರಾಮಿ ಜೀವನ ಇವ್ರದ್ದು. ಇಷ್ಟೆಲ್ಲ ಇದ್ಕೊಂಡು ಒಂದು ಕಾಮನ್ ಪೀಪಲ್ನ ಕೊಲೆ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಇಳಿದಿರಬಾರ್ದು ಅಂತ. ಸರ್ ನೋಡಿ, ನೀವೇನು ತೋರಿಸ್ತಾ ಇದ್ದೀರಾ ನಾವು ಅದೇ ನೋಡ್ತಾ ಇದ್ದೀವಿ, ಮೀಡಿಯಾದವ್ರು ಏನು ತೋರಿಸ್ತಾ ಅದೇ ನೋಡ್ತಾ ಇದ್ದೀವಿ. ಒಳ್ಳೇದು ಕೆಟ್ಟದ್ದು ಟಿ ವಿಲೇ ಗೊತ್ತಾಗ್ತಾ ಇದೆ. ಒಳ್ಳೇದು ಮಾಡಿದರೆ ಒಳ್ಳೇದೇ ಆಗುತ್ತೆ ಅವ್ರಿಗೆ, ಕೆಟ್ಟದ್ದು ಮಾಡಿದ್ರೆ ಖಂಡಿತ ಕೆಟ್ಟದೇ ಆಗುತ್ತೆ. ಈಗ ಕೊಲೆ ಆದವನ ವೈಫು 5 ವರ್ಷ ತುಂಬು ಗರ್ಭಿಣಿ ಸರ್. ಈಗ ಅದು ಮಗು ನಾಳೆ ದೊಡ್ಡದಾಗಿ ಹೇಳುತ್ತೆ ಅಪ್ಪ ಎಲ್ಲಿ ಅಂತ ಕೇಳಿದಾಗ ಅವಾಗ ತಾಯಿಗಾಗೋ ಒಂದು ಸಂಕಟ, ಅದು ನಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಾಯಿ ಇರ್ಬೋದು, ಮಗನೇ ಅಲ್ಲ, ಖಂಡಿತ ಅದು ಹೇಗೆ ಸರ್, ಅದು ತುಂಬ ನೋವಾಗುತ್ತೆ ಸರ್. ಪಾಪ ಹೆಂಗಸು ನೋಡ್ತಾ ಇದ್ರೆ ಒಂಥರ ಬೇಜಾರಾಗುತ್ತೆ. ಪಾಪ ಇನ್ನೂ ಗರ್ಭಿಣಿ ಹೆಂಗಸು 5 ತಿಂಗಳು ಇದು ಅಂತ ಹೇಳ್ತಾ ಇದ್ದಾರೆ. ನಮಗೂ ಅದು ನೋಡಿದ್ರೆ ಒಂಥರ ಕಣ್ಣೀರು ಬರುತ್ತೆ. ಅದೇ ನೋಡಿ, ತಪ್ಪು ಮಾಡಿದ್ರು ಅನುಭವಿಸ್ಲೇಬೇಕು, ಯಾರೇ ಆಗಿರಲಿ ಕಾನೂನಿಗೆ ತಲೆ ಬಗ್ಗಿಸ್ಲೇಬೇಕು. ಸರ್, ಇವಾಗ ಆ್ಯಸ್ ಒಬ್ಬ ಆ್ಯಕ್ಟರ್ ಆಗಿ ಅವ್ರ ತಂದೆ ಕೂಡ ಆ್ಯಕ್ಟ್ರೇ, ಅವ್ರ ತಂದೆ ಮರ್ಯಾದೆ ತೆಗೆದುಬಿಟ್ರ ಅಂತ ಇವರು ಸ್ವಲ್ಪ ಈ ಒಂದು ವಿಷಯದಲ್ಲಿ? ಸರ್, ಅದು ನಾವು ಹೇಳೋಕ್ಕಾಗಲ್ಲ ಸರ್. ಇದು ನೀವೇ ಹೇಳಬೇಕು. ನೀವೇ ಮೀಡಿಯಾದಲ್ಲಿ ತೋರಿಸ್ತಾನೆ ಇದ್ದೀರಾ ಏನು ಎತ್ತ ಅಂತ. ನೀವೇ ಫೈನಲಾಗಿ ನೀವೇ ಹೇಳಬೇಕು ಏನು ಡಿಸಿಷನ್ ಅಂತ. ನೀವು ಹೇಳಿದ್ಮೇಲೆ ನಾವು ನೋಡಿ ಕುತ್ಕೊಂಡು ಏನಂತ ಆಲೋಚನೆ ಮಾಡಬೇಕು. ಈಗ 20ನೇ ತಾರೀಕಿಗೆ ಕೇಸು ಇತ್ಯರ್ಥ ಆಗೋದಿದೆ ದರ್ಶನ್ ಅವ್ರದ್ದು. ಈಗ ಕಟ್ಕೊಂಡವಳಿಗೆ ಏನೋ ಅಂದವನ ಬಿಡಪ್ಪ, ಏನೋ ಮೆಸೇಜ್ ಹಾಕೊಂಡೆ ಕಟ್ಕೊಂಡವಳಿಗೆ. ಈಗ ಆಬ್ವಿಯಸ್ಲಿ ಸಹಜ, ಅದು ಕಾಮನ್ ಮನುಷ್ಯರಿಗಂದ್ರೆ ಕಟ್ಕೊಂಡವಳು ಅಂತಂದಾಗ ಏನೋ ಅಂದದ್ಮೇಲೆ ಅವ್ನಿಗೆ ಸಿಟ್ಟು ಬರೋದು ಕಾಮನ್ನು, ಜಗಳ ಆಗೋದು ಕಾಮನ್ನು, ಹೊಡೆಯೋದು ಕೊಡೋದು, ಕೊಲ್ಲೋದು ಕಾಮನ್ನು. ಬಟ್ ಈ ಇಟ್ಕೊಂಡವಳು ಪರವಾಗಿ ನಿಂತು ಈ ರೀತಿ ಕೊಲೆ ಮಾಡ್ತಾರೆ ಅಂದರೆ ಇದು ಇವ್ರ ನಟರಾಗಿ ಕಾಮನ್ ಪೀಪಲ್ಗೆ ಏನು ಮೆಸೇಜ್ ಕೊಡೋಕೆ ನಿಂತವ್ರೆ ಅಂತ? ಕಾಮನ್ ಪೀಪಲ್ಗಿನ ನಾವು ನೋಡ್ತಾ ಟಿ ವಿ ನೋಡ್ತಾ ನಾವೇ ತಲೆ ಕೆಡ್ಸ್ಕೊಂಡ್ಬಿಟ್ರಿ. ಏನಪ್ಪ ಒಳ್ಳೆ ಆ್ಯಕ್ಟ್ರು ದರ್ಶನ್, ಎಂಥ ಫ್ಯಾನ್ ಬೇಸ್ ಇತ್ತು, ಸಡನ್ನಾಗಿ ಹೋಗಿನಪ್ಪ ಹಿಂಗಾಗ್ಬಿಡ್ತು. ನಾವೇ ಶಾಕ್ ಆಗ್ಬಿಟ್ರಿ. ಏನಪ್ಪ ಎಂತೆಂಥವ್ರು ಹೆಂಗೆ ಆಗ್ಬಿಟ್ರು, ಯಾಕೆ ಈ ಥರ ಈ ವ್ಯಕ್ತಿ ಮಾಡ್ಕೊಂಡ್ರು ಅಂತ ನಮಗೆ ಬೇಜಾರಿದೆ. ಈಗ ಖಂಡಿತ ಬೇಜಾರಿದೆ ಸರ್, ಇದು ಖಂಡಿತ ಬೇಜಾರಿದೆ. ಅವ್ರಿಗೆಲ್ಲ ಒಳ್ಳೆ ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನು ಗೊತ್ತಾ, ಅವ್ರ ಫ್ಯಾನ್ಸ್ ಅವ್ರಿಗೆ ಬೇಜಾರು ಮಾಡ್ಕೊತಾ ಇದ್ದಾರೆ. ಯಾಕಂದ್ರೆ ಎಂಥ ಫ್ಯಾನ್ಸ್ ಇತ್ತು ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟು. ಬಟ್ ಅಭಿಮಾನಿಗಳು ಒಂದು ಇದಕ್ಕೆ ಬರೋದಾದ್ರೆ, ನನ್ನ ಅಕ್ಕ ತಂಗಿಯಂದ್ರೂ ರೇಪ್ ಮಾಡಿದ್ರು ಪರವಾಗಿಲ್ಲ, ಜೈ ಡಿ ಬಾಸ್ ಅಂತಿದ್ದಾರೆ. ಅಂದ್ರೆ ಈ ಕಾಮೆಂಟ್ಗೆ ಏನಂತೀರಾ? ಅದು ತಪ್ಪು ಸರ್, ಅದು ಖಂಡಿತ ತಪ್ಪು. ಅದು ಖಂಡಿತ ತಪ್ಪು. ಯಾಕಂದ್ರೆ ನೋಡಿ, ಒಳ್ಳೇದಕ್ಕೆ ಯಾವತ್ತು ತಲೆ ಬಗ್ಗಿಸ್ಲೇಬೇಕು. ಎಂತ ಅಭಿಮಾನ ಅಂತಾರೆ ಅಂತ ನಾನು ಹುಚ್ಚ ಅಭಿಮಾನಿ ಅಂತಾರೆ. ಖಂಡಿತ ಅಂತಾರೆ ಸರ್. ತಪ್ಪು ಸರ್, 100% ತಪ್ಪು ಸರ್. ಹೆಂಗೆ ಗೊತ್ತಾ, ಅವರು ನಾನು ಇರೋ ಪೊಸಿಷನ್ ಏನು, ನಾವು ಈ ಥರ ಮಾಡಿದ್ರೆ ಹೆಂಗೆ, ಯಾವ ಥರ ಅಂತ ನಾವು ತಿಳ್ಕೊಬೇಕು. ಪಬ್ಲಿಕ್ ಇವಾಗ ನಾರ್ಮಲ್ ಜನ ಮಾಡಿದ್ರು ಅವ್ರಿಗೊಂಥರ ಇದಿರುತ್ತೆ, ಏನೋ ಮಾಡಿದ್ರೆ ಅಂತ. ಅವ್ರು ಇರೋದು ಏನು ಗೊತ್ತಾ, ಅವ್ರಿರೋದು ನಾನು ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಇದ್ದು ಈ ಥರ ಮಾಡಿದ್ರೆ ಅದು ಏನು ಥರ ಅಂತ ಹೇಳ್ಬೋದು ಅವ್ರನ್ನ. ಸರ್, ಇದಕ್ಕೆ ದುಡ್ಡಿನ ದುರಹಂಕಾರ ಅಂತೀರಾ ಏನು ಅಂತ? ಅದು ಇರ್ಬೋದು ಸರ್, ಅದು ಇರ್ಬೋದು ಸರ್, ನಾವು ಹೇಳೋಕ್ಕಾಗಲ್ಲ ಅದೆಲ್ಲ. ಬಟ್ ಅದು ಅವರು ಯೋಚನೆ ಮಾಡಬೇಕು. ನಾನಿರೋ ಪೊಸಿಷನಲ್ಲಿ ನಾನು ಈ ಥರ ಮಾಡಿದ್ರೆ ನನಗೆ ಹೆಂಗೆ ಏನು ಅಂತಾರೋ ಅವರು ಯೋಚನೆ ಮಾಡಬೇಕಾಗಿತ್ತು. ಈ ಥರ ಎಲ್ಲ ಮಾಡೋದು ತಪ್ಪದು, 100% ತಪ್ಪು ಸರ್. ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸಲೇಬೇಕು ಅಷ್ಟೇ ಸರ್, ಬೇರೆ ಏನಿಲ್ಲ ಸರ್. ಒಂದು ಮೂಕು ಪ್ರಾಣಿಗಳಿಗೂ ಸಹ ಗೊತ್ತಾಗುತ್ತೆ ಒಂದು ಜೀವದ ಬೆಲೆ ಏನು ಅಂತ. ಅಂಥದ್ರಲ್ಲಿ ಮನುಷ್ಯರಾಗಿದ್ಕೊಂಡು ಇವರು ಈ ರೀತಿ ಮಾಡಿರೋದು, ಒಂದು ಮನುಷ್ಯನ ಹುಟ್ಟಿಸೋ ಹಕ್ಕಿಲ್ಲ ಅಂದಮೇಲೆ ಅವನ ಸಾಯಿಸೋ ಹಕ್ಕಂತೂ ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಇವರು ಕೊಲೆ ಮಾಡೋ ಮೆಟ್ಟಕ್ಕೆ ಒಂದು ಮೆಸೇಜ್. ಈಗ ನಿಮ್ಗೆ ಗೊತ್ತಿದೆ, ಸಾಮಾಜಿಕ ಜಾಲತಾಣ ಅಂದರೆ ಜಾತ್ರೆ. ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಾಗಲಿ ದಿನಕ್ಕೆ 108 ಮೆಸೇಜ್ಗಳು ಬರ್ತಿರ್ತಾವೆ, ಹೋಗ್ತಿರ್ತವೆ, ಕಾಮೆಂಟ್ಗಳು ಬರ್ತಿರ್ತವೆ, ಹೋಗ್ತಿರ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಈ ರೀತಿ ಕೊಲೆ ಮಾಡೋ ರೇಂಜಿಗೆ ಹೋಗೋದಂದ್ರೆ ಸರಿ ಅಂತೀರಾ? ಸರಿ ಇಲ್ಲ ಸರ್, ತಪ್ಪು ಸರ್, ಅದು 100% ತಪ್ಪು. ಯಾಕೆ ಗೊತ್ತಾ, ಅವರು ಫಸ್ಟ್ ನಾನಿರೋ ಪೊಸಿಷನ್ ಏನು, ನಾನು ಈ ಥರ ಕೆಲಸ ಮಾಡಿದ್ರೆ ಹೆಂಗೆ ಜನ ನನಗೆ ಯಾವ ಥರ ಸ್ಪಂದನೆ ಮಾಡ್ತಾರೆ, ಹೆಂಗೆ ಏನಂತೆಲ್ಲ ಅವ್ರು ತಿಳ್ಕೊಬೇಕು ಸರ್. ಅದೇ ನೀವು ಹೇಳ್ದಂಗೆ ದುಡ್ಡಿನ ಇದು ಇರ್ಬೋದು, ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಬಟ್ ಅದೆಲ್ಲ ಮಾಡಿರೋದು ತಪ್ಪದು. ನೀವು ಅವ್ರು ಹಸಿಯೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಪೊಲೀಸ್ ಇದಾರಲ್ಲ ಸರ್, ಕಂಪ್ಲೇಂಟ್ ಮಾಡ್ಬೋದು. ಇವಾಗ ಎಲ್ಲ ಏನೇ ಇದ್ರೂ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ತಾನೆ, ಅವರು ಆಕ್ಷನ್ ತಗೊಂಡು ಏನು ಮಾಡ್ತಾ ಇದ್ರು. ಕಾನೂನನ್ನ ಕೈಗೆ ತಗೊಳ್ಬಾರ್ದಿತ್ತು. ಹೌದು, ಪೊಲೀಸ್ ಇದ್ದಾರೆ, ಎಲ್ಲ ಇದ್ದಾರೆ ಸರ್, ಕಂಪ್ಲೇಂಟ್ ಕೊಡ್ಬೋದಾಯ್ತು. ಅವ್ರು ಕೊಡೋಂಗಿಲ್ಲ. ಅವ್ರು ಲೇಡೀಸ್ ಇದಾರಲ್ಲ, ಅವ್ರು ಯಾರು, ಪವಿತ್ರ ಗೌಡ, ಅವ್ರು ಕೊಡ್ಬೋದಾಯ್ತು. ಈ ಥರ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತೇಳಿ. ಇಲ್ಲ, ಇವರು ವಾರ್ನಿಂಗ್ ಕೊಟ್ಟಿದ್ದಾರೆ, ಓಕೆ. ಅದೇನು ವಾರ್ನಿಂಗ್ ಕೊಡಬೇಕಂದ್ರೆ ಬೆದರಿಸಬೇಕು, ಇದು ಮಾಡಬೇಕು. ಆ ಥರ ಮಟ್ಟಕ್ಕೆ ಮಾಡಿದ್ದಾರೆ ಅಂದರೆ ಅದು ಯಾವ ಥರ ಅಂತ ನಾವು ಹೇಳೋಕ್ಕೂ ಆಗಲ್ಲ ಸರ್. ನಮ್ಮ ಜೈ ಡಿ ಬಾಸ್ ಏನು ಮಾಡಿದ್ರು ಸರಿನೇ? ಅದಾಗಲ್ಲ ಸರ್, ಅದು ತಪ್ಪು ಕೆಲಸ, ಹಂಗೆಲ್ಲ ಅನ್ಬಾರ್ದು. ತಪ್ಪು ಮಾಡಿದ್ರೆ ಡಿ ಬಾಸು ಅದು ಇದೆ ಅಂದರೆ ಯಾರು ಜನ ನಂಬಲ್ಲ ಸರ್. ಬರೀ ಅವ್ರು ಮಾಡಿರೋ ತಪ್ಪು ಮಾಡಿಬಿಟ್ಟು ನಾವು ಹಂಗಿಂದ ಹೇಳಿದ್ರೆ ಯಾರು ಹೋಗ್ತಾರೆ ಸರ್, ಒಪ್ಪೋಕ್ಕಾಗಲ್ಲ ಥರ. ವಿಜಯಲಕ್ಷ್ಮಿ ಅವರು ನಮ್ಮ ಮೊದಲೇ ಅತ್ತಿಗೆ, ಪವಿತ್ರ ಗೌಡ ಅವರು ನಮ್ಮ 2ನೇ ಅತ್ತಿಗೆ. ಹೀಗಾಗಿ ಅವ್ರು ಹಂಗೆ ಮೆಸೇಜ್ ಮಾಡಿದ್ದಕ್ಕೇ ಕೊಲೆ ಮಾಡಿರೋದು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಏನಂತ
ಹಂಗೆ ಮಾಡ್ತಾ ಹೋದರೆ ಜನಗಳಿಗೆ ವ್ಯಾಲ್ಯೂನೇ ಇರಲ್ಲ ಸರ್. ಇವಾಗ ನಾನು ಏನಾದ್ರು ಮಾಡಿದ್ಮೇಲೆ ನಾನು ಒಬ್ಬ ಮನುಷ್ಯನ ಸಾಯಿಸೋಕ್ಕಂದ್ರೆ ಅದೇನು ಅರ್ಥ ಏನಿದೆ ಸರ್? ಪೊಲೀಸ್ ಕಾನೂನಿಯಾಗಿ ಏನಕ್ಕೆ ಇರೋದು, ಪೊಲೀಸ್ ಏನಕ್ಕೆ ಇರೋದು, ಅದೆಲ್ಲ ನಾವು ತಿಳ್ಕೊಬೇಕು. ಎಲ್ಲದ ಅವರವರೇ ಇದು ಮಾಡ್ಕೊಂಡಿದ್ರೆ ಮತ್ತೆ ಏನು ಇರುತ್ತೆ ಜನಗೆ ಇದು ಏನು ಕೊಡಬೇಕಾಗುತ್ತೆ ನಾವು? ಸರ್, ಕೇವಲ ಒಂದು ಮೆಸೇಜಿಗೆ ಮರ್ಡರ್ ಮಾಡ್ತಾರೆ ಅಂದರೆ ಇವರು ನಾಯಕರೇ ಅಲ್ಲ, ಇವರೊಬ್ಬರು ವಿಲನ್ನು ಅಂತ ಜನ ಹೇಳ್ತಾ ಇದ್ದಾರೆ. ಮತ್ತು ಇವರಿಗೆ ದುಡ್ಡಿನ ಮದ, ಅಹಂಕಾರ ಅನ್ನೋದು ತುಂಬಾ ತುಳ್ಕಾಡ್ತಿತ್ತು. ಹೀಗಾಗಿ ಇವರು ಅರೆಸ್ಟ್ ಆಗಿರೋದು ತುಂಬ ಒಳ್ಳೆಯದಾಯಿತು ಅಂತ ಜನ ಹೇಳ್ತಿದ್ದಾರೆ. ಇದೊಂದೇ ಅಲ್ಲ, ಇವರ ಹಳೆ ಕೇಸ್ಗಳನ್ನ ನೋಡೋದಾದರೆ ಹೆಂಡತಿಗೆ ಹೊಡೆದಿರೋದಾಗಿರ್ಬೋದು, ಹೋಟೆಲ್ಗಳಲ್ಲಿ ಸರ್ವರ್ಗಳಿಗೆ ಹೊಡೆದಿರೋದಾಗಿರ್ಬೋದು, ಹೀಗೆ ಅನೇಕ ಕೃತ್ಯಗಳಲ್ಲಿ ದರ್ಶನ್ ಅವರ ಹೆಸರು ಸಾಲು ಕೇಳಿ ಬರ್ತಾನೇ ಇತ್ತು. ಆದರೆ ಇವತ್ತು ದರ್ಶನ್ ಅವರು ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ. ಇವ್ರಿಗೆ ಶಿಕ್ಷೆ ಆಗಲೇಬೇಕು, ಕಾನೂನು ರೀತಿಯಲ್ಲೇ ಶಿಕ್ಷೆ ಆಗಬೇಕು. ಇವರು ಆ ಮನುಷ್ಯನನ್ನು ಕರೆದು ಒಂದೆರಡು ಏಟು ಹೊಡೆದಿದ್ರೆ, ಒಂದು ಸ್ವಲ್ಪ ಬೆದರಿಸಿದ್ರೆ ಅದು ಎಷ್ಟೋ ಒಳ್ಳೆಯದು. ಆದರೆ ಇವರು ಕೊಲೆ ಮಾಡೋ ರೇಂಜಿಗೆ ಹೋಗ್ತಾರೆ ಅಂತಂದರೆ ಇವ್ರಿಗೆ ಹೀರೋ ಅನ್ನೋಕ್ಕೆ ಲಾಯಕೆ ಇಲ್ಲ ಅಂತೆಲ್ಲ ಜನ ಹೇಳ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.